ಕನಸಿನ ಮನೆಯನ್ನೇ ಕಟ್ಟಿಕೊಂಡಿದ್ರು. ನನ್ನಿಂದ, ನಮ್ಮಿಂದ, ನಮ್ಮ ತ್ಯಾಗದಿಂದ ಅಂತ ಹೇಳ್ತಾ ಮಂತ್ರಿ ಸ್ಥಾನಕ್ಕಾಗಿ ಎಲ್ಲರ ಮನೆ ಬಾಗಿಲು ಸುತ್ತಿದ್ರು. ಈಗ ವಿಶ್ವನಾಥ್ ಸಚಿವರಾಗಲು ಅನರ್ಹರಾಗಿದ್ದಾರೆ. ಎಂಟಿಬಿ ಆರ್ ಶಂಕರ್ ಮಂತ್ರಿಗಳಾಗೋಕೆ ಅರ್ಹತೆ ಪಡೆದಿದ್ದಾರೆ. ಹಾಗಿದ್ರೆ ಹೈಕೋರ್ಟ್ ಆದೇಶ ಏನು ನೋಡೋಣ. 17 ಜನ ಎಂಎಲ್ಎಗಳು ಎರಡೂ ಪಾರ್ಟಿ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣವಾಗಿ ಬಿಜೆಪಿ ಸರ್ಕಾರದ ಸ್ಥಾಪನೆಗೆ ಹೇಗೆ ಕಾರಣ ಆಯಿತು? ನಾಲಿಗೆಯ ಮೇಲೆ ನಿಂತ ನಾಯಕ ಯಾರಿದ್ರೆ ಅದು ಯಡಿಯೂರಪ್ಪ. ಅದನ್ನ ಉಳಿಸ್ಕೋತಾರೆ ಅಂತ 17 ಜನ ಎಂಎಲ್ಎಗಳು ಎರಡೂ ಪಾರ್ಟಿ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣವಾಗಿ ಬಿಜೆಪಿ ಸರ್ಕಾರದ ಸ್ಥಾಪನೆಗೆ ಹೇಗೆ ಕಾರಣ ಆಯಿತು? ನಾಲಿಗೆಯ ಮೇಲೆ ನಿಂತ ನಾಯಕ ಯಾರಿದ್ರೆ ಅದು ಯಡಿಯೂರಪ್ಪ. ಅದನ್ನ ಉಳಿಸ್ಕೋತಾರೆ ಅಂತಕ್ಕಂಥ ನಂಬಿಕೆ ಇಡೀ ರಾಜ್ಯದ ಜನರಲ್ಲೆಲ್ಲ ಇದೆ, ನಮಗೂ ಕೂಡ. ಅಬ್ಬಬ್ಬ, ಹಳ್ಳಿ ಹಕ್ಕಿ ಹೆಚ್ಚು ವಿಶ್ವನಾಥ್ ಅವರು ಗುಡುಕ್ತಿದ್ದ ರೀತಿ ನೋಡಿದ್ರೆ ಮಂತ್ರಿ ಆಗೇ ಆಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಉಪಚುನಾವಣೆಯಲ್ಲಿ ಸೋತ ಮೇಲೆ ಯಡಿಯೂರಪ್ಪನವರು ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ರು. ಆಗ್ಲೂ ವಿಶ್ವನಾಥ್ಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ಮಾತುಗಳಿತ್ತು. ಯಡಿಯೂರಪ್ಪನವರ ಹಾದಿಯಾಗಿ ಎಲ್ಲರೂ ಒಂದು ಹಂತದಲ್ಲಿ ವಿಶ್ವನಾಥ್ ಬೆನ್ನಿಗಿದ್ರು. ಆದ್ರೆ ಇವತ್ತು ಎಲ್ಲದಕ್ಕೂ ಹೈಕೋರ್ಟ್ ಆದೇಶ ಬ್ರೇಕ್ ಹಾಕಿದೆ. ಎಚ್ ವಿಶ್ವನಾಥ್ ಮಂತ್ರಿಯಾಗಲು ಅನರ್ಹ. ಹೈಕೋರ್ಟ್ ವಿಭಾಗೀಯ ಪೀಠದ ಆದೇಶ. ಹೌದು, ಎಚ್ ವಿಶ್ವನಾಥ್ ಸಚಿವರಾಗಲು ಅನರ್ಹರು. ಅವರನ್ನ ಮಂತ್ರಿ ಮಾಡಲು ಸಂವಿಧಾನದಲ್ಲಿ 2021 ಅವಕಾಶ ಇಲ್ಲ ಅಂತ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ನಾನು ಮಂತ್ರಿ ಆಗ್ತೀನಿ ಅಂತಿದ್ದ, ಮಂತ್ರಿ ಮಾಡಿ ಅಂತ ಹಠ ಹಿಡಿದಿದ್ದ ವಿಶ್ವನಾಥ್ ಆಸೆಗೆ ಹೈಕೋರ್ಟ್ ತೀರ್ಪು ದೊಡ್ಡ ಶಾಕ್ ಕೊಟ್ಟಿದೆ. ಎಂಟಿಬಿ ನಾಗರಾಜ್, ಆರ್ ಶಂಕರ್ ಅರ್ಹರು. ಸಂವಿಧಾನದಡಿ ಮಂತ್ರಿಗಳಾಗಲು ಅರ್ಹತೆ ಇದೆ. ವಿಶ್ವನಾಥ್ ಮಂತ್ರಿ ಆಗಲು ಅನರ್ಹ ವ್ಯಕ್ತಿ ಅಂದಿರೋ ಹೈಕೋರ್ಟ್ ವಿಭಾಗೀಯ ಪೀಠ ಉಪಚುನಾವಣೆಯಲ್ಲಿ ಸೋತ ಎಂಟಿಬಿ ನಾಗರಾಜ್ಗೆ ಎಲೆಕ್ಷನ್ಗೆ ನಿಲ್ಲದೆ ಎಂಎಲ್ಸಿ ಆದ ಆರ್ ಶಂಕರ್ ಸಚಿವರಾಗಬಹುದು. ಅವರು ಸಂವಿಧಾನದಡಿ ಮಂತ್ರಿಗಳಾಗಲು ಅರ್ಹರು ಅಂತ ಆದೇಶ ಕೊಟ್ಟಿದೆ. ಅಷ್ಟಕ್ಕೂ ಹೆಚ್ಚು ವಿಶ್ವನಾಥ್ ಪರಿಷತ್ ಸದಸ್ಯರಾಗಿದ್ರು ಅನರ್ಹರಾಗಿದ್ದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡುತ್ತೆ. ಅದಕ್ಕೆ ಉತ್ತರನೂ ಇದೆ. ಮೈತ್ರಿ ಸರ್ಕಾರದಲ್ಲಿ 17 ಶಾಸಕರು ರಾಜೀನಾಮೆ ಕೊಟ್ಟರು. ಆಗಿನ ಸ್ಪೀಕರ್ 17 ಶಾಸಕರನ್ನು ಅನರ್ಹಗೊಳಿಸಿದ್ರು. ಆಮೇಲೆ ಸುಪ್ರೀಂ ಕೋರ್ಟ್ ಮತ್ತೆ ಎಲೆಕ್ಷನ್ ಆಗಲಿ ಎಂದಿತ್ತು. ಸಂವಿಧಾನದಡಿ ಎಲ್ಲವೂ ನಿರ್ಧಾರ ಅಂತ ತೀರ್ಪು ಕೊಟ್ಟಿತ್ತು. ವಿಶ್ವನಾಥ್ ಎಂಟಿಬಿ ಉಪಚುನಾವಣೆಯಲ್ಲಿ ಸೋತರು. ವಿಶ್ವನಾಥ್ ಎಂಟಿಬಿ ಶಂಕರ್ ಪರಿಷತ್ಗೆ ಆಯ್ಕೆ ಕೂಡ ಆದ್ರು. ಇಲ್ಲಿವರೆಗೆ ಎಲ್ಲವೂ ಸರಿ ಹೋಗಿತ್ತು. ಆದ್ರೆ ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಯಡಿಯೂರಪ್ಪ ಹೇಳಿದ್ರು, ಯಾವಾಗ ವಿಶ್ವನಾಥ್ ಎಂಟಿಬಿ ಆರ್ ಶಂಕರ್ ಮಂತ್ರಿಗಳಾಗ್ತೀವಿ ಅಂದ್ರು, ಆಗ ಹೈಕೋರ್ಟ್ಗೆ ವಕೀಲ ಹರೀಶ್ ಅನ್ನೋರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ರು. ಮೂವರು ಸಂವಿಧಾನದಡಿ ಜನರಿಂದ ಮತ ಪಡೆದು ಗೆದ್ದಿಲ್ಲ, ಮೂವರ ಪರಿಷತ್ ಸದಸ್ಯತ್ವವನ್ನೇ ರದ್ದು ಮಾಡಬೇಕು ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ರು. ಇವತ್ತು ಅರ್ಜಿ ವಿಚಾರಣೆ ಮಾಡಿ ಹೈಕೋರ್ಟ್ ವಿಶ್ವನಾಥ್ ಅನರ್ಹರು, ಎಂಟಿಬಿ ನಾಗರಾಜ್, ಆರ್ ಶಂಕರ್ ಅರ್ಹರು ಅಂತ ಹೇಳಿದೆ. ಇದಕ್ಕೆ ಕಾರಣನೂ ಕೊಟ್ಟಿದೆ ಹೈಕೋರ್ಟ್. ಸುಪ್ರೀಂ ಕೋರ್ಟ್ ಹೇಳಿದ್ದು ಸಂವಿಧಾನದಡಿ ಆಯ್ಕೆ ಆದವರಿಗೆ ಅಂತ. ಆದ್ರೆ ವಿಶ್ವನಾಥ್ ಆಯ್ಕೆ ಜನರಿಂದ ಅಥವಾ ಶಾಸಕರಿಂದ ಆಗಿಲ್ಲ. ಸಾಹಿತ್ಯ ಕ್ಷೇತ್ರದಡಿ ಎಚ್ ವಿಶ್ವನಾಥ್ ಪರಿಷತ್ಗೆ ಆಯ್ಕೆ ಆಗಿದ್ದಾರೆ. ಎಚ್ ವಿಶ್ವನಾಥ್ ಎಂಎಲ್ಸಿ ಆಗಿದ್ದು ರಾಜ್ಯಪಾಲರ ನಿರ್ಧಾರ. ರಾಜ್ಯಪಾಲರ ನಿರ್ಧಾರವನ್ನ ಹೈಕೋರ್ಟ್ ಪ್ರಶ್ನೆ ಮಾಡಲ್ಲ. ಆದ್ರೆ ಸಂವಿಧಾನದ 164(1)(b), 361(b) ಅಡಿ ವಿಶ್ವನಾಥ್ ಅನರ್ಹರು. ಆರ್ ಶಂಕರ್, ಎಂಟಿಬಿ ನಾಗರಾಜ್ ಶಾಸಕರಿಂದ ಆಯ್ಕೆ ಆದವರು. ಮತದಾರರು ಗೆಲ್ಲಿಸಿದ ಶಾಸಕರಿಂದ ಆಯ್ಕೆಯಾಗಿ ಅರ್ಹರು ಅನ್ನಿಸಿಕೊಂಡಿದ್ದಾರೆ. ಹೀಗಾಗಿ ಎಚ್ ವಿಶ್ವನಾಥ್ ಮೇ 2021 ಅನರ್ಹರಾಗಿದ್ದು, ಮೇ 2021 ವಿಶ್ವನಾಥ್ ಸಚಿವರಾಗುವಂತಿಲ್ಲ. ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ಸಚಿವರನ್ನ ನೇಮಿಸಬೇಕು. ರಾಜ್ಯಪಾಲರು ವಿಶ್ವನಾಥ್ ಅನರ್ಹತೆಯನ್ನು ಪರಿಗಣಿಸಬೇಕು. ಮುಖ್ಯಮಂತ್ರಿಗಳು ವಿಶ್ವನಾಥ್ ಅನರ್ಹತೆಯನ್ನ ಪರಿಗಣಿಸಬೇಕು. ಮುಖ್ಯಮಂತ್ರಿ ಕೂಡ ಸಂವಿಧಾನದಡಿ ನೇಮಕಗೊಂಡಿದ್ದಾರೆ. ಹೀಗೆ ಹೈಕೋರ್ಟ್ ತೀರ್ಪು ಕೊಡ್ತಿದ್ದಂತೆ ಹಳ್ಳಿ ಹಕ್ಕಿ ಗೂಡು ಬಿಟ್ಟು ಹೊರಗೆ ಬಂದಿಲ್ಲ. ಆದ್ರೆ ವಿಶ್ವನಾಥ್ ಅವರನ್ನ ಅನರ್ಹ ಮಾಡಿರೋ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚಿಸ್ತೀನಿ ಅಂತಿದ್ದಾರೆ ಮಿತ್ರ ಮಂಡಳಿ ಲೀಡರ್ ರಮೇಶ್ ಜಾರಕಿಹೊಳಿ. ಆದ್ರೆ ಕಾನೂನನ್ನು ಗೌರವಿಸ್ತೀವಿ ಅನ್ನೋದು ಡಿಸಿಎಂ ಅಶ್ವತ್ಥನಾರಾಯಣ ಹೇಳಿಕೆ. ಕಾನೂನು ತಜ್ಞರು ಚರ್ಚಿಸಿ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೇವೆ. ಸೇರ್ಬೇಕಲ್ಲ, ಮತ್ತೆ ಒಬ್ಬ ಅನ್ಯಾಯ ಆಯ್ತು ನಾವು ಸೇರ್ಬೇಕಲ್ಲ, ಅದಕ್ಕೋಸ್ಕರ ಬೇರೆ ವಿಷಯಗಲ್ಲ. ನಮ್ಮವ್ರಿಗೆ ಒಬ್ಬ ಹಿನ್ನಡೆ ಆಯ್ತು ಅಂದ್ರೆ ಅದ್ರ ಬಗ್ಗೆ ಏನ್ ಮಾಡಬೇಕು, ಅಪೀಲ್ ಮಾಡಬೇಕು ಅಥವಾ ಆ ಸುಪ್ರೀಂ ಕೋರ್ಟ್ ಆರ್ಡರ್ ಚಾಲನೆ ಮಾಡಬೇಕಾಗ್ತ ಕಾನೂನು ತಜ್ಞರು ಚರ್ಚಿಸಿ ನಿರ್ಣಯ ತಗೋತಾರೆ. ಕಾನೂನಾತ್ಮಕವಾಗಿ ಎಲ್ಲ ಪಾಲನೆಯನ್ನ ಸರ್ಕಾರ ಮಾಡ್ತೀವಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಕಾನೂನು ಚೌಕಟ್ಟಲ್ಲಿ ಏನು ಅವಕಾಶ ಇದೆ, ಕಾನೂನು ಚೌಕಟ್ಟಲ್ಲಿ ಏನು ಅವಕಾಶ ಇದೆ ಅದನ್ನು ವಿಶ್ವನಾಥ್ ಅವರು ಮಂತ್ರಿಯಾಗಿ ನೋಡುವಂಥ ಅವಕಾಶ ಸಿಗುತ್ತೆ ಅಂತ ನಾವು, ಸೋಮಣ್ಣ ಅವರು, ವಿಜಯೇಂದ್ರ ಅವರು ಬೆಳಗ್ಗೆಯಿಂದನೂ ಕೂಡ ಬೆಳಗ್ಗೆ ಫೋನ್ ಮುಖಾಂತರ ನಾವು ಮಾತಾಡಿದ್ರಿ. ಬೆಸ್ಟ್ ಆಫ್ ಲಕ್ಕು ಕೂಡ ಹೇಳಿದ್ರಿ. ಆದರೆ ಈ ಥರ ಬಂದಿರೋವಂಥದ್ದು ನಮಗೆಲ್ಲ ನೋವಾಗಿದೆ.
ನಿಜವಾಗ್ಲೂ ಕೂಡ ಇದೊಂದು ಎಲ್ಲರೂ ಕೂಡ ಇದು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಆಘಾತವನ್ನು ಕೂಡ ತಂದಿದೆ. ಇದ್ರ ಬಗ್ಗೆ ಮುಂದೆ ಯಾವ ತೀರ್ಮಾನ ಮಾಡಬೇಕು, ಅಪೀಲ್ ಹೋಗೋದ್ರ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಮುಖ್ಯಮಂತ್ರಿಗಳೆಲ್ಲ ಜೊತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಸೂಕ್ತ ನಿರ್ಧಾರವನ್ನ ಕೈಗೊಳ್ತಾರೆ. ನಮಗೆ ವಿಶ್ವಾಸ ಇದೆ ಬರುವಂತ ದಿನಗಳಲ್ಲಿ ನ್ಯಾಯ ಸಿಗ್ತದೆ ಸನ್ಮಾನ್ಯ ವಿಶ್ವನಾಥ್ ಅವರಿಗೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಯಡಿಯೂರಪ್ಪನವರಿಗೆ ಹೈಕೋರ್ಟ್ ಆದೇಶ ಸ್ವಲ್ಪ ರಿಲೀಫ್ ಕೊಟ್ಟಿದೆ, ಆದ್ರೆ ವಿಶ್ವನಾಥ್ ಪಾಲಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಈಗ ಹಳ್ಳಿ ಹಕ್ಕಿ ಗೂಡು ಸೇರಿ ಸುಮ್ಮನಾಗ್ತಾರಾ, ಗೂಡು ಬಿಟ್ಟು ಸುಪ್ರೀಂ ಕೋರ್ಟ್ ವರೆಗೂ ಹಾರಿ ಹೋಗಿ ಮತ್ತೆ ಮಂತ್ರಿ ಸ್ಥಾನ ಗಿಟ್ಟಿಸಿಕೊಳ್ತಾರಾ ಅನ್ನೋದು ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸೋಲು 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 2018ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರ ಸೋಲು. ಸೋಲಿನ ಸುಳಿಯಲ್ಲೂ ನಾಯಕತ್ವಕ್ಕಾಗಿ ಕಚ್ಚಾಟ ಕಾಂಗ್ರೆಸ್ನಲ್ಲಿ ನಿತ್ಯವೂ ಆಗ್ತಿತ್ತು. ಈಗ ಎಲ್ಲದಕ್ಕೂ ಬ್ರೇಕ್ ಹಾಕಿ 2022ರಲ್ಲಿ ಗದ್ದುಗೆ ಏರುವ ಕನಸು. ಅದಕ್ಕೆ ಆತ್ಮಾವಲೋಕನ ಸಭೆ ನಡೆದಿದೆ. ಕೈ ನಾಯಕರಿಂದ ಸೋಲಿನ ಆತ್ಮಾವಲೋಕನ. ಸೋತ ಕಾಂಗ್ರೆಸ್ಗೆ ಹೊಸ ಚೈತನ್ಯದ ಹಂಬಲ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿದ್ದಾಯ್ತು. ಕಾಂಗ್ರೆಸ್ ನಾಯಕರ ಕುರ್ಚಿ ಕಚ್ಚಾಟನೂ ಬೀದಿಗೆ ಬಂದಿದ್ದಾಯ್ತು. ಎಲ್ಲವನ್ನೂ ತಾಳ್ಮೆಯಿಂದ ನೋಡ್ತಾ ಇದ್ದ ಮಲ್ಲಿಕಾರ್ಜುನ್ ಖರ್ಗೆ ನಾಯಕರು ಒಂದಾಗದಿದ್ರೆ ಪಕ್ಷ ಸರ್ವನಾಶ ಆಗತ್ತೆ ಅಂತ ಎಚ್ಚರಿಸಿದ್ರು. ಈಗ ನಾಯಕರೆಲ್ಲ ಸೋಲಿನ ಕಾರಣ ಹುಡುಕಾಡಿದ್ರು. ಭವಿಷ್ಯದಲ್ಲಿ ಕಾಂಗ್ರೆಸ್ಗೆ ಮತ್ತೆ ಪಟ್ಟಾಭಿಷೇಕ ಕಟ್ಟುವ ಬಗ್ಗೆ ಸಮಾಲೋಚನೆ ಮಾಡಿದ್ರು. ಬೆಂಗಳೂರು ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ನ ಮಹತ್ವದ ಸಭೆ ನಡೆಯಿತು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ 30 ಪ್ರಮುಖ ನಾಯಕರು ಭಾಗವಹಿಸಿದ್ರು. ಹೈಕಮಾಂಡ್ ಪ್ರತಿನಿಧಿಯಾಗಿ ಯಶೋಮತಿ ಠಾಕೂರ್ ಕೂಡ ಭಾಗಿಯಾಗಿದ್ರು. ಸಭೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಬಲಗೊಳಿಸುವ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ರು. ಬಿಜೆಪಿ ಸರ್ಕಾರದ ಆಗು ಹೋಗುಗಳನ್ನು ರಹಸ್ಯವಾಗಿ ಚರ್ಚೆ ಮಾಡಿದ್ರು. ಇದಿಷ್ಟೇ ಅಲ್ಲ, ಇವತ್ತು ನಡೆದ ಕಾಂಗ್ರೆಸ್ ಆತ್ಮಾವಲೋಕನ ಸಭೆಯಲ್ಲಿ 2022ರ ಗೆಲುವಿನ ಗುರಿಯನ್ನೂ ಲೆಕ್ಕ ಹಾಕಿ ಒಂದಷ್ಟು ನಿರ್ಧಾರಗಳನ್ನು ಕೈಗೊಂಡ್ರು. 2022ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ಅದಕ್ಕೂ ಮೊದಲು ಈಗ ಘೋಷಣೆಯಾಗಿರುವ ಪಂಚಾಯಿತಿ ಚುನಾವಣೆ ಗೆಲ್ಲಬೇಕು. ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು. ಪಂಚಾಯಿತಿ ಚುನಾವಣೆ ಗೆಲ್ಲಲು 9 ನಾಯಕರ ಪ್ರಜಾಪ್ರತಿನಿಧಿ ಸಮಿತಿ ರಚಿಸಲಾಗಿದೆ. ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಆಂತರಿಕ ಸಮಸ್ಯೆ ಬಗೆಹರಿಸಲು ಕ್ಷೇತ್ರಗಳಲ್ಲಿ ಸಭೆ ಮಾಡಲು ಸೂಚಿಸಲಾಗಿದೆ. ಹಾಗೆ ಮುಂಬರುವ ಬೆಳಗಾವಿ ಲೋಕಸಭಾ ಉಪಚುನಾವಣೆ, ಬಸವ ಕಲ್ಯಾಣ, ಮಸ್ಕಿ ಕ್ಷೇತ್ರದ ಗೆಲುವಿಗೂ ಸಮಿತಿ ಕಾರ್ಯನಿರ್ವಹಿಸಲಿದೆ. ಸಮಿತಿ ಶಿಫಾರಸು ಆಧರಿಸಿ ಅಭ್ಯರ್ಥಿ ಹೆಸರನ್ನ ದೆಹಲಿಗೆ ರವಾನೆ ಮಾಡಲಾಗುತ್ತೆ. ಒಟ್ಟಾರೆ ಕಾಂಗ್ರೆಸ್ಗೆ ಹೊಸ ಚೈತನ್ಯ ತುಂಬಲು ಪಕ್ಷ ಸಂಘಟನೆಗೆ ಬೂತ್ ಮಟ್ಟದಲ್ಲಿ ಯುವಕರ ಪಡೆ ರಚಿಸುವುದು, ಸಹಕಾರ ಸಂಘ, ಕ್ಯಾಬ್ ಸೆಲ್, ಸಂಸ್ಕೃತಿ ಸೆಲ್ ಘಟಕ ರಚನೆ ಮಾಡುವ ನಿರ್ಧಾರ ಮಾಡಿದ್ದಾರೆ. ಆತ್ಮಾವಲೋಕನ ಮಾಡ್ಕೊಂಡಿದ್ದೇವೆ, ಎಲ್ಲಿ ಎಡವಿದ್ದೇವೆ, ಸರ್ಕಾರ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತು, ಚರ್ಚೆಯನ್ನು ನಾವು ಮಾಡಿದ್ದೇವೆ. ಅನೇಕ ಸಲಹೆಗಳು ಕೂಡ ಬಂದಿದೆ. ನಮ್ಮ ಪಕ್ಷ ಕೇಡರ್ ಬೇಸ್ ಪಾರ್ಟಿಯಾಗಿ ಪರಿವರ್ತನೆಯನ್ನು ಮಾಡಲಿಕ್ಕೆ ಪಂಚಾಯತ್ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಪ್ರಜಾಪ್ರತಿನಿಧಿ ಅಂತ ಹೇಳಿ ಹೆಸರನ್ನ ಕೊಟ್ಟು ಮುಂದಿನ ಚುನಾವಣೆಗಳಲ್ಲಿ ನಾವು ಎಚ್ಚೆತ್ತುಕೊಂಡು ನಮ್ಮ ಸ್ಥಳೀಯರಿಗೆ ಆದ್ಯತೆಯನ್ನು ಕೊಟ್ಟು ಅದಾದ ಮೇಲೆ ನಾವು ನಮ್ಮ ತೀರ್ಮಾನವನ್ನ ದೆಹಲಿಗೆ ನಮ್ಮ ವರಿಷ್ಠರಿಗೆ ನಾವು ಪಟ್ಟಿಯನ್ನು ನಾವು ಕಳಿಸ್ಕೊಡ್ತೇವೆ. ಉಪಚುನಾವಣೆಯ ಸೋಲಿನ ಬಗ್ಗೆ ಗಂಭೀರ ಚರ್ಚೆ ನಡೆಸಲಾಯಿತು. ಹಿಂದಿನ ತಪ್ಪುಗಳು ಮರುಕಳಿಸದಂತೆ ಮುಂದಿನ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆಲುವು ಕಾಣಲು ಒಮ್ಮತದ ತೀರ್ಮಾನ ಮಾಡಿದ್ದಾರೆ. ನವೀನ್ ಜೊತೆ ಸಂಜಯ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಮುಂದಿನ ತಿಂಗಳು ಮತ್ತೊಂದು ಮಹಾ ಚುನಾವಣೆ ನಡೆಯಲಿದೆ. ಅದೇ ಗ್ರಾಮ ಪಂಚಾಯಿತಿ ಮಹಾಸಮರ. ಅವಧಿ ಮುಗಿದಿರುವ 5761 ಗ್ರಾಮ ಪಂಚಾಯಿತಿಗಳಿಗೆ ರಾಜ್ಯ ಚುನಾವಣಾ ಆಯೋಗ ಅಧಿಸೂಚನೆ ಪ್ರಕಟಿಸಿದೆ. ಎಲ್ಲಾ ಜಿಲ್ಲೆಗಳಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಮೊದಲ ಹಂತದ ಮತದಾನ ಡಿಸೆಂಬರ್ 22, ಹಾಗೆಯೇ ಎರಡನೇ ಹಂತದ ಮತದಾನ ಡಿಸೆಂಬರ್ 27ರಂದು ನಡೆಯಲಿದೆ. 50ರಷ್ಟು ತಾಲೂಕುಗಳಲ್ಲಿ ಮೊದಲ ಹಂತ, ಉಳಿದ ತಾಲೂಕುಗಳಲ್ಲಿ ಎರಡನೇ ಹಂತದ ಚುನಾವಣೆ ನಡೆಯಲಿದೆ. 2 ಹಂತದ ಮತ ಎಣಿಕೆ ಒಂದೇ ದಿನ ಡಿಸೆಂಬರ್ 30ರಂದು ನಡೆಯಲಿದ್ದು, ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಇವಿಎಂ ಅನ್ನ ಬಳಕೆ ಮಾಡಲಾಗ್ತಿದೆ. ಉಳಿದ ಕಡೆ ಮತಪತ್ರಗಳ ಮೂಲಕವೇ ಚುನಾವಣೆ ನಡೆಯಲಿದೆ. ಜಿಲ್ಲೆಗಳಲ್ಲಿ 2 ಹಂತದಲ್ಲಿ ಚುನಾವಣೆಯನ್ನು ನಡೆಸಲಾಗ್ತದೆ. 7/12/2020ರಂದು. ಎರಡನೇ ಹಂತದ ಚುನಾವಣೆ 11/12/2020ರಂದು ಮಾಡಲಾಗ್ತದೆ. ಹಾಗೆ ನಾಮಪತ್ರ
ಸ್ವೀಕರಣೆ ಆ ದಿನದಿಂದನೇ ಪ್ರಾರಂಭ ಆಗ್ತದೆ. ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಬಂದು 11/12 ಮೊದಲನೇ ಫೇಸ್ಗೆ, 16/12 ಎರಡನೇ ಫೇಸ್ಗೆ ಇರುತ್ತೆ. ಇದೆಲ್ಲ ಆದಮೇಲೆ ಕೌಂಟಿಂಗ್ ಬಂದು 30/12 ಎರಡು ಹಂತದಗಳದ್ದು ಒಟ್ಟಿಗೆ ಆಗುತ್ತೆ. ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಕೌಂಟಿಂಗ್ ಅನ್ನು ಎಣಿಕೆ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗ್ತದೆ. ಆತ್ಮಹತ್ಯೆಗೆ ಪ್ರಯತ್ನಿಸಿದ ಆಸ್ಪತ್ರೆ ಸೇರಿದ್ದ ಸಿಎಂ ಆಪ್ತ ಸಂತೋಷ್ ಈಗ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಹೆಂಡತಿ ಹೇಳಿದ್ದು ಸುಳ್ಳು, ಡಿಕೆಶಿ ವಿಡಿಯೋ ಬಾಂಬ್ ಸುಳ್ಳು, ಕೊನೆಗೆ ಆತ್ಮಹತ್ಯೆಗೆ ಯತ್ನಿಸಿದ್ದೂ ಸುಳ್ಳು ಅಂತ ಹೇಳಿಕೆಯನ್ನ ಕೊಟ್ರು. ಸ್ಟೋರಿ ತೋರಿಸ್ತೀವಿ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನೀವೇ ಡಿಸೈಡ್ ಮಾಡಿ. ರಾಮಯ್ಯ ಆಸ್ಪತ್ರೆಯಿಂದ ಸಂತೋಷ್ ಡಿಸ್ಚಾರ್ಜ್. ನಾನು ಆತ್ಮಹತ್ಯೆಗೆ ಯತ್ನಿಸಿಲ್ಲ ಎಂದ ಸಂತೋಷ್. ಸ್ವಲ್ಪ ಪೊಲಿಟಿಕಲ್ ಇಂಬ್ಯಾಲೆನ್ಸ್ ಆಗಿದ್ದು ಅವ್ರ ಮನಸ್ಸಿಗೆ ತುಂಬ ಬೇಜಾರಿತ್ತು. ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡಿದ್ದಾರಂತ ಒಂದು ಸಿಡಿ ಅದನ್ನು ತಗೊಂಡೋಗಿ ವ್ಯಾಪಾರ ಮಾಡಕ್ಕೆ ಪ್ರಯತ್ನ ಪಟ್ಟು ಪೊಲಿಟಿಕಲ್ ಇಂಬ್ಯಾಲೆನ್ಸ್ನಿಂದ ನಿದ್ರೆ ಮಾತ್ರೆ ಸೇವಿಸಿದ್ದಾರೆಂದು ಖುದ್ ಸಂತೋಷ್ ಪತ್ನಿ ಹೇಳಿದರು. ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆಂದು ಸಂತೋಷ್ ವಿರುದ್ಧ ಸದಾಶಿವನಗರ ಪೊಲೀಸರು ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಆದರೆ ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಬಂದ ಸಂತೋಷ್ ಮಾತ್ರ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿಲ್ಲ, ಅಜೀರ್ಣಕ್ಕೆ ಮಾತ್ರೆ ತೆಗೆದುಕೊಳ್ಳುವಾಗ ಡೋಸೇಜ್ ವ್ಯತ್ಯಾಸವಾಗಿದೆ ಅಷ್ಟೇ ಅಂದ್ರು. ಆ ಮೂಲಕ ಅವರ ಪತ್ನಿ ಜಾಹ್ನವಿ ವೈದ್ಯರ ಹೇಳಿಕೆ, ಎಫ್ಐಆರ್ ಅಂಶಗಳೆಲ್ಲವೂ ಸುಳ್ಳು ಎಂಬ ರೀತಿ ಉತ್ತರಿಸಿದ್ರು. ಮದುವೆನಲ್ಲಿ ಸ್ವಲ್ಪ ನಂಗೆ ಊಟದ ವ್ಯತ್ಯಾಸ ಆಗಿ ಅಜೀರ್ಣ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ಮಿಸ್ ಆಗಿ ಬೇರೆ ಇನ್ನೊಂದು ತಗೊಂಡು ಸ್ವಲ್ಪ ಡೋಸೇಜ್ ಹೆಚ್ಚಿಗೆ ಆಗಿ ಡ್ರೌಸಿನೆಸ್ ಬಂದಿತ್ತು. ಅದನ್ನು ನೋಡಿದಂಥ ನನ್ನ ಪತ್ನಿ ಸ್ವಲ್ಪ ಗಾಬರಿಯಾಗಿ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು. ಹಾಗಾಗಿ ಇಷ್ಟೆಲ್ಲ ಸ್ಪೆಕ್ಯುಲೇಷನ್ಸ್ಗೆ ಅದು ಕಾರಣ ಆಯ್ತು ಅಷ್ಟೇ. ಇದೊಂದು ಆಕಸ್ಮಿಕ ಅಷ್ಟೇ ಬಿಟ್ಟರೆ ಯಾವುದೇ ಉದ್ದೇಶಪೂರ್ವಕವಾದ ಯಾವುದೂ ಇಲ್ಲ. ಡಿಕೆಶಿ ಆ ವಿಡಿಯೋ ಹೇಳಿಕೆಗೆ ಟಾಂಗ್. ಟ್ರೀಟ್ಮೆಂಟ್ ತೆಗೆದುಕೊಳ್ಳಲಿ ಎಂದು ತಿರುಗೇಟು. ಇನ್ನು ಸಂತೋಷ್ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಯತ್ನಿಸಲು ಅದೊಂದು ವಿಡಿಯೋ ಕಾರಣ ಎಂದು ಡಿಕೆಶಿ ಬಾಂಬ್ ಹಾಕಿದ್ರು. ಕನಕಪುರ ಬಂಡೆ ಮಾತಿಗೆ ಸಂತೋಷ್ ಉಪಚುನಾವಣೆಯಲ್ಲಿ ಸೋತಿದ್ರಿಂದ ಹತಾಶರಾಗಿ ಈ ರೀತಿ ಮಾತನಾಡ್ತಿದ್ದಾರೆ. ಅವರು ಮೊದಲು ಟ್ರೀಟ್ಮೆಂಟ್ ತೆಗೆದುಕೊಳ್ಳಲಿ ಅಂತ ತಿರುಗೇಟು ಕೊಟ್ರು. ಒಂದು ಸಿಡಿ ಯಾರೋ ಒಬ್ರಿಗೆ ತಲುಪಿಸಿದ್ರು, ಅದನ್ನು ತಗೊಂಡೋಗಿ ವ್ಯಾಪಾರ ಮಾಡಕ್ಕೆ ಪ್ರಯತ್ನ ಪಟ್ಟು ಅಲ್ಲಿ ಆಗಲಿಲ್ಲ, ಏನೇನೋ ಅಂತೇಳಿ ನನಗೆ ಬಂದಿದೆ. ಅದಾದ ಮೇಲೆ ಕೊಟ್ಟಿದ್ದ ತಪ್ಪು ಅನ್ನೋದು ಒಂದು ಭಾವನೆ ಬಂದು ಪಾಪ ಆತನಿಗೆ ಏನಾಗಿದೆಯೋ ಇವತ್ತು ಅವ್ರ ಫ್ಯಾಮಿಲಿ ಹೆಣ್ಮಗಳನ್ನು ಅವರ ಹೆಣ್ಮಗಳು ಕೂಡ ನಮಗೂ ಫ್ಯಾಮಿಲಿಲಿ ಏನು ಪ್ರಾಬ್ಲಮ್ ಇರಲಿಲ್ಲ ಅಂತ ಆಕೆನೂ ಹೇಳ್ಕೊಂಡಿದ್ದಾರೆ. ಬಹುಶಃ ಇದು ಅವ್ರಿಗೆ ಸ್ವಭಾವ ಆಗೋಗಿದೆ. ಮೊನ್ನೆ ನಡೆದಂಥ ಅವ್ರದೇ ಲೋಕಸಭಾ ಕ್ಷೇತ್ರವಾದಂಥ RR ನಗರದ ಸೋಲು ಅವ್ರಿಗೆ ಸ್ವಲ್ಪ ಮತಿ ಕೆಟ್ಟಿರ್ಲಿಕ್ಕೂ ಸಾಕು. ನಾನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯಮಾಡಿ ತಮ್ಮ ಅಧ್ಯಕ್ಷನ ಯಾವ್ದಾದ್ರು ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸಿ 1 ತಿಂಗಳು ಅವ್ರಿಗೆ ರಜಾ ಕೊಡಿ. ಅತ್ತ ಆಸ್ಪತ್ರೆ ಮುಂದೆ ಸಂತೋಷ್ ಟ್ರಬಲ್ ಶೂಟರ್ಗೆ ಟಾಂಗ್ ಕೊಡ್ತಿದ್ದಂತೆ ಡಿಕೆಶಿ ಸಂತೋಷ್ ಮಾತಿಗೆ ವ್ಯಂಗ್ಯವಾಡಿದ್ರು. ಅವರ ಪತ್ನಿಯೇ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿದ್ಯಾಕೆ ಅಂತ ಹೇಳಿದ್ರು. ಬಿಜೆಪಿಯವರು ರಾಜಕೀಯಕ್ಕಾಗಿ ಹೇಳಿಕೆ ಕೊಡಿಸ್ತಿದ್ದಾರೆ ಅಂದ್ರು. ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಅವ್ರ ಧರ್ಮಪತ್ನಿ ಹೇಳಿದ್ದಾರೆ. ಅವ್ರ ಕೆಲ ಸ್ಟೇಟ್ಮೆಂಟ್ ಅವ್ರ ಪಕ್ಷದ ಆಂತರಿಕ ವಿಚಾರನ ಮುಚ್ಚಿಕೊಳ್ಳಿಕ್ಕೆ ಏನು ಬೇಕಾದ್ರೆ ಅವ್ರ ಕೆಲ ಹೇಳಿಸ್ಲಿ, ಆಯ್ತು ಅವ್ರು ಹೇಳ್ದಂಗೆ ಅಷ್ಟೇ ತಗೊಳ್ಳೋಣ ಬಿಡಿ. ಆದ್ರೆ ರಾಜಕೀಯ ಕಾರಣಕ್ಕಾಗಿ ಅವ್ರ ಕೆಲ ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ. ಒಟ್ನಲ್ಲಿ ಸಂತೋಷ್ ಪ್ರಕರಣದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ. ಆದ್ರೆ ಅಸಲಿ ವಿಚಾರ ಏನು ಅನ್ನೋದನ್ನ ಪೊಲೀಸರು ಹೊರಗೆಳಿಬೇಕಾಗಿದೆ. ಮಂಜುನಾಥ್ ಎನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪುರಸಭೆ ಚುನಾವಣೆ ವೇಳೆ ಬಿಜೆಪಿ ಶಾಸಕ ಸಿದ್ದು ಸವದಿ ಪುರಸಭೆ ಸದಸ್ಯೆ ಚಾಂದಿನಿ ನಾಯ್ಕ್ ಅವರನ್ನ ಎಳೆದಾಡಿದ್ರು. ಇವತ್ತು ಅದೇ ಚಾಂದಿನಿ ನಾಯ್ಕ್ ಅವರಿಗೆ ಗರ್ಭಪಾತವಾಗಿದೆ. ಗಲಾಟೆ ವೇಳೆ ಚಾಂದಿನಿ 3 ತಿಂಗಳ ಗರ್ಭಿಣಿಯಾಗಿದ್ರು. ಮಹಿಳೆ ಅಂತಾನೂ ನೋಡದೆ ಸಿದ್ದು ಸವದಿ ಗಲಾಟೆ ಮಾಡಿದ್ರು. ಈಗ ಗರ್ಭಪಾತ ಆಗಿರೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ, ಉಮಾಶ್ರೀ ಸೇರಿದಂತೆ ಹಲವರು ಬಿಜೆಪಿ ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹೆಣ್ಮಗಳಿಗೆ ಇವತ್ತು ಅವಳಿಗೆ ಮಿಸ್ಕ್ಯಾರೇಜ್ ಆಗಿದೆ ಅಂತ ಹೇಳಿ ನಮಗೆ ವರದಿ ಬಂದಿದೆ. ನಮ್ಮ ಹೋರಾಟ ಇಡೀ ಪಕ್ಷ ಆ ಹೆಣ್ಮಕ್ಳ ಪರವಾಗಿ ನಿಂತ್ಕೊಳ್ತದೆ. ನಾವು ಬೆಂಬಲವಾಗಿ ನಾವು ನಿಂತ್ಕೊಳ್ತೀವಿ. ಕೂಡಲೇ ಅವ್ರನ್ನ ಬಂಧಿಸುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಬೇಕು. ಪುರಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂತಹ ದೌರ್ಜನ್ಯ, ಅವರ ಪಕ್ಷದ ಕಾರ್ಯಕರ್ತರನ್ನು ಒಳಗೂಡಿಸಿಕೊಂಡು ತಾವು ಸ್ವತಃ ಅದರಲ್ಲಿ ಭಾಗಿಯಾಗಿ ಹೆಣ್ಣು ಮಕ್ಕಳ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯ ಬಹಳ ಖಂಡನೀಯವಾದಂಥದ್ದು. ಈಗಾಗಲೇ ನಾವು ಖಂಡಿಸಿದ್ದೇವೆ. ಈಗ 4-5 ದಿನ ಆಯಿತು. ಗರ್ಭಿಣಿ ಇದ್ರು, 3 ತಿಂಗಳು 2.5-3 ತಿಂಗಳು ಗರ್ಭಿಣಿ ಇದ್ರು. ಈಗ ಅದು ಗರ್ಭಪಾತ ಆಗಿದೆ.
ಹೀಗಾಗಿ ಸ್ವಲ್ಪ ನೋವಲ್ಲಿದ್ದೀವಿ. ಅದಕ್ಕೋಸ್ಕರ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಮರಾಠ ಪ್ರಾಧಿಕಾರ ಕೈಬಿಡದಿದ್ರೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಕಿರುಚಾಡ್ತಿವೆ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಪ್ರತಿಭಟನೆ, ಗಡಿ ಬಂದ್ ಮಾಡ್ತಿದ್ದಾರೆ. ಬಂದ್ ಮಾಡಿದ್ರೆ ಮಾಡ್ಕೊಳ್ಳಿ, ನಾವು ಮರಾಠ ಪ್ರಾಧಿಕಾರ ರಚಿಸ್ತೀವಿ ಅಂತ ಯಡಿಯೂರಪ್ಪನವರು ಮರಾಠಿ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ಹಣ ರಿಲೀಸ್ ಮಾಡೇ ಬಿಟ್ರು. ಕೊರೋನಾ ಸಂಕಷ್ಟ ಇರಲಿ, ನೆರೆ ಪರಿಹಾರ ಕೊಡದಿದ್ರೂ ಪರವಾಗಿಲ್ಲ ಅಂತ 50 ಕೋಟಿ ಹಣವನ್ನ ಮರಾಠ ನಿಗಮಕ್ಕೆ ಬಿಡುಗಡೆ ಮಾಡಿದ್ದಾರೆ. ಈಗ ಕನ್ನಡ ಪರ ಸಂಘಟನೆಯವರು ನಮ್ಮ ತಾಕತ್ ಏನಂತ ಡಿಸೆಂಬರ್ 5ಕ್ಕೆ ತೋರಿಸ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಒಂದ್ ಕಡೆ ದೆಹಲಿಯಲ್ಲಿ ಪ್ರತಿಭಟನೆ, ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದೇನು, ಹಾಗೆಯೇ ವಾರಣಾಸಿಯಲ್ಲಿ ಯಾವ ರೀತಿಯಾಗಿ ಇವತ್ತು ದೀಪೋತ್ಸವ ನಡೆಯಿತು ನೋಡೋಣ. ವೆಲ್ಕಮ್ ಬ್ಯಾಕ್. ದೆಹಲಿಯಲ್ಲಿ 5ನೇ ದಿನವೂ ಮುಂದುವರೆದ ರೈತರ ಪ್ರತಿಭಟನೆಯ ಕಿಚ್ಚು ನಿಂತಿಲ್ಲ. ರಸ್ತೆಗಳಲ್ಲಿ, ರಾಷ್ಟ್ರೀಯ ಹೆದ್ದಾರಿಗಳಲ್ಲೇ ಪ್ರತಿಭಟನೆ ಮಾಡೋದನ್ನೂ ನಿಲ್ಲಿಸಿಲ್ಲ. 5 ದಿನಗಳಿಂದ ಅಡುಗೆ, ಊಟ, ರಾತ್ರಿಯಾದರೆ ರಸ್ತೆಯಲ್ಲೇ ಅನ್ನದಾತರು ನಿದ್ರೆ ಮಾಡೋ ಪರಿಸ್ಥಿತಿ. ಇನ್ನೊಂದು ಕಡೆ ಬ್ಯಾರಿಕೇಡ್ ಜೊತೆಗೆ ಸಿಮೆಂಟ್ ಬ್ಲಾಕ್ ಹಾಕಿ, ಮುಳ್ಳು ತಂತಿ ಹಾಕಿ ರೈತರನ್ನ ತಡೆದು ನಿಲ್ಲಿಸುತ್ತಿದ್ದಾರೆ ಪೊಲೀಸರು. ಮಾತುಕತೆಗೆ ಬನ್ನಿ ಅಂತ ಅಮಿತ್ ಶಾ ಕರೆದರೂ ರೈತರು ಒಪ್ಪಿಲ್ಲ. ಇವತ್ತು ಪ್ರಧಾನಿ ಮೋದಿ ಅವರೇ ಮಾತಾಡಿದ್ದು, ಪ್ರತಿಪಕ್ಷಗಳು ರೈತರ ಹೆಸರಲ್ಲಿ ಬೇಳೆ ಬೇಯಿಸಿಕೊಳ್ತಿವೆ, ರೈತರನ್ನ ದಾರಿ ತಪ್ಪಿಸುತ್ತಿದ್ದಾರೆ, ಕೃಷಿ ಕಾಯ್ದೆ ರೈತರಿಗಾಗಿ ತಂದಿರುವುದು, ಪ್ರತಿಭಟನೆಯನ್ನ ಕೈಬಿಡಿ ಅಂತ ಮನವಿ ಮಾಡಿದರು. कृषि सुधारों से किसानों को नए विकल्प और नए कानूनी संरक्षण ही तो दिए गए हैं. पहले तो मंडी के बाहर हुए लेन देन ही गैर कानूनी माने जाते थे. अक्सर धोखा होता था, विवाद होते थे, क्योंकि छोटा किसान तो मंडी पहुंच ही नहीं पाता था. अब ऐसा ಪ್ರಧಾನಿ ಮೋದಿ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿದ್ದರು. ಹೆದ್ದಾರಿ ವಿಸ್ತರಣೆ, ವಿಶ್ವನಾಥನಿಗೆ ಪೂಜೆ, ಕಾರ್ತಿಕ ದೀಪೋತ್ಸವದಲ್ಲಿ ಭಾಗವಹಿಸಿದ್ರು. ವಾರಣಾಸಿಯ ಗಂಗಾ ತೀರದಲ್ಲಿ 15 ಲಕ್ಷ ದೀಪಗಳು ಬೆಳಗಿದ್ವು. ಬೆಳದಿಂಗಳ ಬೆಳಕಲ್ಲೇ ಶತ್ರು ರಾಷ್ಟ್ರಗಳಿಗೂ ಎಚ್ಚರಿಕೆ ಸಂದೇಶ ಕೊಟ್ಟರು ಪ್ರಧಾನಿ ಮೋದಿ. ಕೊರೋನಾದಿಂದಾಗಿ ಕಾಶಿಯಿಂದ ದೂರ ಉಳಿದಿದ್ದ ಮೋದಿ ಇವತ್ತು ಪೂರ್ತಿ ಕ್ಷೇತ್ರದ ಕೆಲಸದಲ್ಲಿ ತೊಡಗಿದ್ರು. ಮೊದಲು ಖಜೂರಿಗೆ ಆಗಮಿಸಿದ್ರು. ಪ್ರಯಾಗ್ರಾಜ್ನ ಹಂಡ್ಯಾದಿಂದ ವಾರಣಾಸಿಯ ರಜತ್ ಲಾಬ್ವರೆಗಿನ ರಾಷ್ಟ್ರೀಯ ಹೆದ್ದಾರಿ ಲೋಕಾರ್ಪಣೆ ಮಾಡಿದ್ರು. ಅಲ್ಲಿಂದ ಬೋಟ್ನಲ್ಲೇ ಮೋದಿ ಕಾಶಿವರೆಗೂ ಬಂದ್ರು. ಬೋಟ್ನಲ್ಲೇ ಎಲ್ಲರಿಗೂ ಕೈಬೀಸುತ್ತಾ ಕಾಶಿಗೆ ಬಂದು ನದಿ ತೀರದಲ್ಲಿ ಅರಳಿದ್ದ ರಂಗೋಲಿ, ಸರ್ಕಾರದ ಸಾಧನೆಯ ಚಿತ್ರ ವೀಕ್ಷಿಸಿದ್ರು. ವಾರಣಾಸಿಯ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಮೋದಿ ವಿಶ್ವನಾಥನಿಗೆ ವಿಶೇಷ ಪೂಜೆ ನೆರವೇರಿಸಿದ್ರು. ಅಭಿಷೇಕ, ವಸ್ತ್ರಧಾರಣೆ, ಮಾಲಾಧಾರಣೆ, ಬಿಲ್ವಪತ್ರೆ ಅರ್ಪಿಸಿ ಪೂಜೆಯಲ್ಲಿ ಭಾಗಿಯಾದರು. ಮಂಗಳಾರತಿ ಬಳಿಕ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳನ್ನು ಪರಿಶೀಲಿಸಿದ ಮೋದಿ ರಾಜ್ಘಾಟ್ನ ದೀಪೋತ್ಸವದಲ್ಲಿ ಭಾಗಿಯಾದರು. ಸಾಂಕೇತಿಕವಾಗಿ ದೀಪ ಬೆಳಗಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಂಡರು. ರಾಜಘಾಟ್ನಿಂದ ಸಾರನಾಥ್ಗೆ ಬಂದ ಮೋದಿ ಲೇಸರ್ ಶೋ ವೀಕ್ಷಿಸಿದರು. ಅಷ್ಟೊತ್ತಿಗಾಗಲೇ ರಾಜ್ಘಾಟ್ನ 11 ಲಕ್ಷ ಸೇರಿ ಒಟ್ಟು 8 ಘಾಟ್ಗಳಲ್ಲಿ 15 ಲಕ್ಷ ದೀಪಗಳು ಬೆಳಗಿದ್ವು. ದೀಪ ಬೆಳಗಿದ ಬೆನ್ನಲ್ಲೇ ಶತ್ರು ರಾಷ್ಟ್ರಗಳಿಗೂ ಎಚ್ಚರಿಕೆ ಕೊಟ್ಟರು. चाहे सीमा पर घुसपैठ की कोशिशें हो, विस्तारवादी ताकतों का दुस्साहस हो, या फिर देश के भीतर देश को तोड़ने की कोशिश करने वाली साजिश है, भारत आज सबका जवाब दे रहा है. ಕೆಲವೇ ದಿನಗಳಲ್ಲಿ ದೇಶಕ್ಕೆ ಕೊರೋನಾ ಔಷಧಿ ವಿತರಣೆ ಕಾರ್ಯಕ್ರಮ ನಡೆಯಲಿದೆ. ಇವತ್ತು ಫಾರ್ಮಾ ಕಂಪನಿಗಳ ಜೊತೆಯೂ ಸಭೆ ಮಾಡಿದ ಮೋದಿ ಸಂಜೆ ಕಾಶಿ ವಿಶ್ವನಾಥನ ದರ್ಶನ ಪಡೆದಿದ್ದು ವಿಶೇಷ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.